ಇನ್ನೊಂದ್ಸಲ ನಾಣಿ ಕಾಲ್ ಮಾಡಪ್ಪ. 20 ಸಲ ಕಾಲ್ ಮಾಡಿದೀನಿ, ಆದ್ರೂ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಜಾಬಿಂದ ಕಿತ್ತಾಗಿದ್ರೆ ಗೊತ್ತಾಗುತ್ತಾ ನಾಣಿಗೆ? ಹೋಗ್ಲಿ, ಕೃಷ್ಣನ್ನ ನಾಣಿ ಮನೆ ಕಳ್ಸಿ ನೋಡ್ಕೊಂಬ ಅಂತ ಹೇಳು. ಅಯ್ಯೋ, ಅಂತ ಕೆಲಸ ನಂಗೆ ಹೇಳ್ಬೇಡಿ ಅಜ್ಜಿ. ಅಬ್ಬಾ ಹೋಗ್ ಬನ್ರಿ, ಕಾರಲ್ಲೇ ಅಲ್ವಾ ಹೋಗೋದು, ಕಾಲೇನ್ ನೋವಾಗಲ್ಲ. ನಾಣಿ ಕಾಲ್ ಮಾಡ್ತಿದ್ದಾನೆ. ನಾಣಿ, ಯು ಆರ್ ಡಿಸ್ಮಿಸ್ಡ್. ಸರ್, ನಾಳೆಯಿಂದ ನೀನು ಕೆಲ್ಸಕ್ಕೆ ಬರೋ ಅಗತ್ಯ ಇಲ್ಲ. ಅಂತ ಮಹಾಪಾಪ ನಾನೇನ್ ಮಾಡಿದೆ ಮಹಾಪ್ರಭು? ಮಕ್ಳ ಬಗ್ಗೆ ತಿಳ್ಕೊ ಅಂದ್ರೆ ಎಷ್ಟು ಸಲ ಕಾಲ್ ಮಾಡೋದು ನಿನಗೆ? ಆ ಕೆಲ್ಸನೇ ಮಾಡ್ತಿದ್ದೆ ಸರ್. ಮಕ್ಳು ಮನೆಗೆ ಬಂದ್ಬಿಟ್ರು. ಮಕ್ಳು ಬಂದ್ಬಿಟ್ರ ನಾಣಿ? ಅವ್ರು ಸೇಫ್ ಆಗಿದಾರಾ? ಅವ್ರಿಗೇನು ಆಗಿಲ್ಲ ಅಲ್ವಾ? ಅವ್ರಿಗೇನು ಆಗಿಲ್ಲ ಸರ್, ಮಕ್ಳು ತುಂಬಾ ಹ್ಯಾಪಿ ಆಗಿದ್ದಾರೆ. ಅವ್ರು ಹೇಗಿದ್ದಾರೆ? ಅವರು ಕೂಡ ಹ್ಯಾಪಿ ಆಗಿದ್ದಾರೆ. ಹೋಗಿರೋ ಪ್ರಾಣ ತಿರುಗಿ ಬಂದಾಗಿದೆ. ಥ್ಯಾಂಕ್ ಯು ನಾಣಿ, ಈಗ ನನಗೆ ಸಮಾಧಾನ ಆಯ್ತು. ನನಗೆ ಮಾತ್ರ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಯಾಕೆ? ನನ್ನ ನೀವು ಕೆಲಸದಿಂದ ತೆಗೆದ್ರಲ್ಲ. ನೀನ್ ಕಾಲ್ ಮಾಡೋದು ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರು ಮರ್ಡ್ರೆ ಮಾಡ್ಬಿಡ್ತಿದ್ದೆ ನೀನು. ಸರ್, ಮಕ್ಳು ತಿರುಗಿ ಬಂದ್ರಲ್ವಾ, ಅದಕ್ಕೆ ಕ್ಷಮಿಸ್ತಿದ್ದೀನಿ ನಿನ್ನನ್ನ. ನಾಳೆಯಿಂದ ಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಜ್ಜಿ, ಚಿಕ್ಕಮ್ಮ, ಅತ್ತೆ, ಮಾವ ಮಕ್ಕಳು ವಾಪಸ್ ಬಂದ್ರಂತೆ. ಇಬ್ರು ಸೇಫ್ ಆಗಿದಾರಂತೆ. ಅವ್ರ ತಾಯಿ ಕೂಡ ಹ್ಯಾಪಿ ಆಗಿದಾರಂತೆ. ಅಮ್ಮ, ನಾನು ನಾಣಿ ಮನೆಗೆ ಹೋಗೋ ಕಷ್ಟ ತಪ್ತು. ಚಿಕ್ಕಮ್ಮ, ಹಸುವಾಗ್ತಿದೆ, ತಿನ್ನಕ್ ಕೊಡ್ತೀಯಾ? ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಊಟ ಮಾಡೋದನ್ನೇ ಮರ್ತ್ಬಿಟ್ವಿ. ಬಾಪ ಬಡಿಸ್ತೀನಿ. ಯಾವ ತಾಯಿ ಹೆತ್ತ ಮಕ್ಕಳು ನಿನ್ನ ಮುಖದಲ್ಲಿ ಸಂತೋಷ ತಂದಿದ್ದಾರೆ. ಹೋಗಿ ಊಟ ಮಾಡು ಜೈ. ಯಾರ್ದೋ ಮಕ್ಕಳಿಗೆ ಎಷ್ಟು ಒದ್ದಾಟ. ತನ್ನ ಮಕ್ಕಳೇ ಇದ್ದಿದ್ರೆ ಇನ್ನೆಷ್ಟು ಮಾಡ್ತಿದ್ನೋ. ಆ ಮಕ್ಕಳು ಯಾರೇ ಆದ್ರೂ ಅದೃಷ್ಟವಂತರು. ನಮ್ ಸ್ವಪ್ನಂಗೂ ಜೈಗೂ ಹುಟ್ಟೋ ಮಕ್ಕಳು ಇನ್ನೆಷ್ಟು ಅದೃಷ್ಟವಂತರು. ಮದ್ವೆ ಇಲ್ಲ, ಮಕ್ಕಳಿಲ್ಲ, ಆ ಅದೃಷ್ಟ ಒಂದೇ ಕಡಿಮೆ. ಅಣ್ಣ, ನಾವ್ ನಾಳೆ ಸೇರ್ಕೋತಾರೋ ಸ್ಕೂಲ್ ಚೆನ್ನಾಗಿರುತ್ತಾ? ಚೆನ್ನಾಗಿರತ್ತೆ. ನೀನ್ ಸ್ಕೂಲ್ ನೋಡಿಲ್ಲ ಅಲ್ವಾ? ಚೆನ್ನಾಗಿರುತ್ತೆ ಅಂತ ಹೇಗೆ ಹೇಳ್ತೀಯಾ? ಒಳ್ಳೆ ಸ್ಕೂಲ್ಗೆ ಅಮ್ಮ ನಮ್ಮನ್ನ ಸೇರ್ಸೋದು. ಅಮ್ಮಂಗೆ ಇಷ್ಟ ಆಗದಿದ್ರೆ ನಮ್ಮನ್ನ ಖಂಡಿತ ಸೇರ್ಸಲ್ಲ. ಒಂದ್ ವೇಳೆ ನಮ್ಗೆ ಸ್ಕೂಲ್ ಇಷ್ಟ ಇಲ್ದೇ ಇದ್ರೆ? ಅಮ್ಮಂಗೆ ಇಷ್ಟ ಆದ್ರೆ ನಮಗೂ ಇಷ್ಟ ಆಗತ್ತೆ. ಅಮ್ಮನ ಇಷ್ಟನೇ ನಮ್ಮ ಇಷ್ಟ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಏನಾಯ್ತಮ್ಮ? ಏನಾಗಿಲ್ಲಮ್ಮ, ಡಬ್ಬ ತೆಗಿತಿದ್ದೆ, ಹಿಟ್ಟು ಮೈ ಮೇಲೆ ಬಿತ್ತು. ನನ್ಗೇನಾಗಿಲ್ಲ ಅಬ್ಬಿ, ನೀವು ಹೋಗಿ ಸ್ಕೂಲ್ ಬ್ಯಾಗ್ ತಗೊಳ್ಳಿ. ಹುಷಾರಮ್ಮ. ದಿವ್ಯಾ, ಅಮ್ಮನ ಮುಖ ನೋಡಿದ್ಯಾ? ನೋಡ್ದೆ, ಯಾಕೆ? ನಾವು ಆ ಮನೆಗೆ ಹೋಗಿದ್ದಾಗ ಆ ಮನೆಯಲ್ಲಿ ಫೇಶಿಯಲ್ ಹಾಕೊಂಡಿದ್ದ ಆಂಟಿ ಮುಖ, ಹಿಟ್ಟು ಬಿದ್ದಿರೋ ಅಮ್ಮನ ಮುಖ ಎರಡೂ ಒಂದೇ ಥರ ಇದೆಯಲ್ಲ? ಹೌದು ಅಣ್ಣ, ಅಮ್ಮ ಫೇಶಿಯಲ್ ಮಾಡ್ಕೊಂಡ್ರೆ ಆ ಆಂಟಿ ತರನೇ ಕಾಣಿಸ್ತಾರೆ. ಆದರೆ ಅಮ್ಮ ಆಂಟಿ ಒಂದೇ ಥರ ಇರೋಕ್ಕೆ ಹೇಗೆ ಸಾಧ್ಯ? ಅಮ್ಮನ ಮುಖ ಹೇಗಿದೆ ಅಂತ ನಮಗೆ ಗೊತ್ತು. ಆಂಟಿ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನೋಡಿದ್ರೆ ಅವ್ರು ಹೇಗಿದ್ರು ಅನ್ನೋದು ಗೊತ್ತಾಗ್ತಿತ್ತು. ಕರೆಕ್ಟ್ ಅಣ್ಣ, ನಮ್ಮ ಅಮ್ಮನೇ ಬೇರೆ, ಆಂಟಿನೇ ಬೇರೆ. ನಾವು ತಪ್ಪಾಗಿ ತಿಳ್ಕೊಂಡ್ವಿ. ಯಾವ ಆಂಟಿ ದಿವ್ಯಾ? ಅದು ಅಮ್ಮ ಆ ಮನೆಯಲ್ಲಿ. ಹೇಳ್ಬೇಡ, ಬೇಡ.
ಪಕ್ಕದ ಮನೆ ಆಂಟಿ ಅಮ್ಮ ನಮಗೆ ತುಂಬ ಹೆಲ್ಪ್ ಮಾಡ್ತಾರಲ್ಲ. ಹೌದು ಅಭಿ, ಅವ್ರು ಇಲ್ದೇ ಇದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಅವ್ರ ಮಗ ಕೇಶವನ್ ಜೊತೆ ನೀವಿಬ್ರು ಫ್ರೆಂಡ್ ಆಗಿರ್ಬೇಕು. ಅವ್ರು ಹೇಗೋ ಈಗ ಗೊತ್ತಾಯ್ತಲ್ಲಮ್ಮ, ಹಾಗೇ ಇರ್ತೀವಿ. ಸರಿ, ಬುಕ್ಸ್ ಇಟ್ಕೊಂಡಾಗಿದ್ರೆ ಕೈ ತೊಳ್ಕೊಂಡ್ ಬನ್ನಿ, ಊಟ ಬಡಿಸ್ತೀನಿ. ಆ ಆಂಟಿ ಬಗ್ಗೆ ಅಮ್ಮನ್ಗೆ ಯಾಕೆ ಹೇಳ್ಬಾರ್ದು ಅಣ್ಣ? ಮುಖ ನೋಡದೆ ಇರೋ ಆಂಟಿ ಬಗ್ಗೆ ಅಮ್ಮಂಗೆ ಹೇಳೋದು ವೇಸ್ಟು. ಸುಮ್ಮನೆ ಅಮ್ಮ ಟೆನ್ಷನ್ ಮಾಡ್ಕೋತಾರೆ. ನಿಜಾನೇ ಅಣ್ಣ. ಬಾ ಊಟ ಮಾಡೋಣ. ಬೇಗ ತಿಂದು ಬೇಗ ನಿದ್ರೆ ಮಾಡಿ ನಾಳೆ ಬೇಗ ಎದ್ದು ಬೇಗ ಸ್ಕೂಲ್ಗೆ ಹೋಗ್ಬೇಕು. ನಡಿ. ಸಾರಿ, ನನ್ನ ತಂಗಿನ ಕ್ಷಮಿಸಿ. ನಿಮ್ಗೇನಾದ್ರೂ ಆಗಿದ್ರೆ ಐ ಆಮ್ ಸಾರಿ. ಮಾಮ್ ಏನೋ ಯೋಚನೆ ಮಾಡ್ತಿದ್ದಾಳಲ್ಲ. ಹೇಗಾದ್ರೂ ನನಗೆ ಜೈಗೆ ಮದುವೆ ಮಾಡಬೇಕು ಅಂತಾನಾ, ಇಲ್ಲ ಜೈನ ಮದುವೆಗೆ ಹೇಗೆ ಒಪ್ಸೋದು ಅಂತಾನಾ? ಆ ಗಂಗಾ ಸಾಯೋ ತನಕ ನನ್ನ ಬಗ್ಗೆ ಯೋಚನೆ ಮಾಡೋ ಟೈಮ್ ಮಾಮ್ಗೆ ಸಿಕ್ಕಿರಲಿಲ್ಲ. ಈಗ 3 ಹೊತ್ತು ನನ್ನ ಬಗ್ಗೆನೇ ಯೋಚನೆ. ಮಾಮ್, ಡಿನ್ನರ್ ಮಾಡೋಣವಾ? ನನಗೆ ಯಾಕೋ ಹಸಿವಿಲ್ಲ, ನೀನು ತಿನ್ನು. ಓ, ಅನ್ನ ನೀರು ಬಿಟ್ಟು ನನ್ನ ಮದುವೆ ಬಗ್ಗೆ ಥಿಂಕ್ ಮಾಡ್ತಿದ್ದಾಳೆ ಅಂತಾಯ್ತು. ಗುಡ್. ಯಾಕೆ ಹಸ್ವಾಗ್ತಿಲ್ಲ ಮಾಮ್? ಈಗೀಗ ನೀನು ಹೆಲ್ತ್ ಕೇರ್ ಮಾಡ್ತಾ ಇಲ್ಲ, ಟೈಮ್ಗೆ ತಿನ್ನಲ್ಲ, ನಿದ್ರೆ ಮಾಡಲ್ಲ. ಹೀಗಾದ್ರೆ ನಿನ್ನ ಹೆಲ್ತ್ ಏನಾಗುತ್ತೆ ಹೇಳು? ಡೋಂಟ್ ವರಿ ನಿತ್ಯ, ಐ ಆಮ್ ಫೈನ್. ನೋ ಮಾಮ್, ನೋ. ನೀನು ತುಂಬ ಸ್ಟ್ರೆಸ್ ಮಾಡ್ಕೋತಿದ್ಯಾ. ಅಕ್ಕ ಇದ್ದಾಗ ಹ್ಯಾಪಿಯಾಗಿರ್ತಿದ್ದೆ. ಈಗ ನಿನ್ನ ಚಿಂತೆ ಎಲ್ಲ ನನ್ನ ಬಗ್ಗೆ. ಲೀವ್ ಇಟ್ ಮಾಮ್. ನನಗೆ ನೀನು ಇಂಪಾರ್ಟೆಂಟ್. ಜೈ ಆದರೂ ಮದುವೆ ಆದರೂ ನನಗೆ ನೀನು ಆದ್ಮೇಲೆ. ಜೈ ಜೊತೆ ನನಗೆ ಮದುವೆ ನಡೀತಿದ್ರು ಪರವಾಗಿಲ್ಲ, ನೀನು ಹೆಲ್ದಿಯಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು. ನನ್ನ ಮದುವೆ ವಿಷಯ ಬಿಡು. ನಾನು ಯೋಚನೆ ಮಾಡ್ತಾ ಇರೋದು ಆ ಮದುವೆ ಬಗ್ಗೆ ಅಲ್ಲ ನಿತ್ಯ. ಮತ್ತೆ ಭಾವನ್ ವಿಷಯನಾ? ಈ ಕಡೆ ಮದುವೆ ವಿಷಯನೂ ಅಲ್ಲ, ಆ ಕಡೆ ಜೈ ವಿಷಯನೂ ಅಲ್ಲ. ಮತ್ತೇನು ಯೋಚನೆ ಮಾಡ್ತಿದ್ದಾಳೆ ಇವಳು? ಅದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ ಏನಿದೆ? ನಿತ್ಯ, ಅವ್ರ ಮನೆಗೆ ಹೋಗಿರ್ತಾರಲ್ವಾ? ಯಾರು ಮಾಮ್? ಅದೇ ಆ ಮಕ್ಕಳು. ಯಾವ ಮಕ್ಕಳು? ಆಗ್ಲೇ ನಮ್ಮ ಮನೆಗೆ ಬಂದಿದ್ರಲ್ಲ ಅವರು. ಆ ರೋಡ್ ಸೈಡ್ ಕಿಡ್ಸ್ ಬಗ್ಗೆನಾ? ಛೇ, ನನ್ನ ಮದುವೆಗಿಂತ ಅವರೇ ಹೆಚ್ಚಾದ್ರ ನಿನಗೆ. ಅವ್ರ ಬಗ್ಗೆ ಯಾಕೆ ವರಿ ಮಾಡ್ಕೋತಿದ್ಯಾ ಮಾಮ್? ಹೋಗಿರ್ತಾರೆ. ಚಿಕ್ಕ ಮಕ್ಕಳಲ್ವಾ, ಹೇಗೆ ಹೋದ್ರೋ ಏನು, ಸೇಫ್ ಆಗಿದ್ದಾರೋ ಇಲ್ವೋ ಅಂತ ಟೆನ್ಷನ್ ಆಗ್ತಾ ಇದೆ ನನಗೆ. ಅವ್ರನ್ನ ಮನೆಗೆ ಯಾಕೆ ಕರ್ಕೊಂಡು ಬಂದೆ? ಈಗ ನನಗೆ ಕೋಪ ಬರೋ ಹಾಗೆ ಮಾಡ್ತಿದ್ಯಾ. ಅವರನ್ನು ಕಾರಲ್ಲಿ ಕಳಿಸಿದ್ರೆ ಚೆನ್ನಾಗಿತ್ತು. ಕಡೆ ಪಕ್ಷ ಅವ್ರ ಅಮ್ಮನ ನಂಬರ್ ಆದರೂ ತಗೊಂಡು ಅವ್ರು ಬಂದ್ರ ಅಂತ ಕೇಳ್ಬೋದಾಗಿತ್ತು. ತಪ್ಪು ಮಾಡಿಬಿಟ್ಟೆ. ಎಸ್, ತಪ್ಪು ಮಾಡ್ತಿದ್ಯಾ ಮಾಮ್. ನನ್ನ ಬಿಟ್ಟು ಯಾರೋ ಬೇರೆಯವ್ರ ಬಗ್ಗೆ ಫೀಲ್ ಆಗ್ತಿದ್ಯಾ. ಚಿಕ್ಕ ಮಕ್ಕಳು, ಅವ್ರ ಮನೆ ಎಷ್ಟು ದೂರ ಇದೆಯೋ ಏನೋ. ಆ ಪುಟ್ಟ ಪಾದಗಳು ನಡೆದು ನೋವಾಗಿರ್ಬೋದು. ಅವರಮ್ಮ ಯೋಚನೆ ಮಾಡ್ತಿರ್ಬೋದು, ಅವ್ರ ಮನೆಗಲ್ದೆ ಆ ಮಕ್ಕಳು ಬೇರೆ ಎಲ್ಲಾದ್ರೂ ಹೋಗಿದ್ರೆ, ಅವ್ರಿಗೋಸ್ಕರ ಅವರಮ್ಮ ಹುಡುಕ್ತಿದ್ರೆ, ಮನೆ ಗೊತ್ತಿಲ್ಲದೆ ಆ ಮಕ್ಕಳು ಏನಾದರೂ ಅಳ್ತಿದ್ರೆ, ಒಂಟಿ ಮಕ್ಕಳು ಅಂತ ಬೇರೆ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ಟಿದ್ರೆ, ಅಯ್ಯೋ ಮಾಮ್, ಆ ಮಕ್ಳಿಗೆ ಏನಾಯ್ತು, ಹೇಗಿದ್ದಾರೋ, ಅವ್ರಿಗೇನಾದ್ರೂ ಆದ್ರೆ. ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್ ಮಾಮ್? ನಿತ್ಯ,
ಯಾಕೆ ಮಾಮ್ ಹೀಗೆ ಎಕ್ಸೈಟ್ ಆಗ್ತಿದ್ಯಾ? ಯಾಕೆ ಇಷ್ಟು ಓವರ್ ಆಕ್ಟಿಂಗ್ ಮಾಡೋದು? ಬಿಕಾಸ್ ಅವರು ಚಿಕ್ಕ ಮಕ್ಕಳು ನಿತ್ಯ. ಡೋಂಟ್ ವರಿ ಮಾಮ್, ಅವರು ಸೇಫ್ ಆಗಿ ಇರ್ತಾರೆ. ಮನೆ ಮರೆಯುವಷ್ಟು ಚಿಕ್ಕ ಮಕ್ಕಳಲ್ಲ ಅವರು. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಅವ್ರ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ನಮಗೆ ಬೇರೆ ಕೆಲಸ ತುಂಬಾ ಇದೆ. ಆದ್ರೆ ನಿತ್ಯ, ಆ ಮಕ್ಕಳು ಪ್ಲೀಸ್ ಮಾಮ್, ನೀನು ಅವ್ರ ಅಮ್ಮನೋ ಅಜ್ಜಿನೋ ಅಲ್ಲ. ಅವ್ರ ಬಗ್ಗೆ ಮರ್ತು ಬಿಡು. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅಲ್ಲ, ಈ ಮಕ್ಕಳು ಯಾರು? ನಿಜವಾಗ್ಲೂ ನನಗೆ ಎನೆಮೆಸ್ ಆಗ್ತಿದ್ದಾರೆ. ಅಲ್ಲಿ ಅಜಯ್, ಇಲ್ಲಿ ಈ ಮಾಮ್. ಮಕ್ಕಳು ವಿಷಯ ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡಲ್ವಾ? ಆ ಗಂಗಾಗೆ ಆಗಿರೋ ಗತಿನೇ ಈ ಮಕ್ಕಳಿಗೂ ಆಗ್ಬೇಕಾ? असतोम सद्गमय तमसोम ज्योतिर्गमय मृत्योर्मा अमृतं गमय. ಮೀನಾಕ್ಷಿ, ಮೀನಾಕ್ಷಿ, ओम ನನ್ ಪ್ಯಾಂಟ್ ಶರ್ಟ್ ಇಸ್ತ್ರಿ ಮಾಡ್ದ? ಟೈಯಲ್ಲಿ ಇಟ್ಟಿದ್ಯಾ? ಶೂ ಪಾಲಿಸ್ ಮಾಡ್ದ? ಟಿಫಿನ್ ರೆಡಿ ಆಯ್ತಾ? ಹಾಲ್ ಕಾಸಿದ್ಯಾ? ಅಬ್ಬಬ್ಬಬ್ಬಾ, ಇದೇನ್ ಮನೆನೋ ಸಂತೆನೋ? ಬೆಳಗ್ಗೆ ಏನ್ರಿ ನಿಮ್ ಕಿಚ್ಚಾಟ? ಕಿರ್ಚಾಟ ಅಲ್ವೇ? ಇವತ್ತು ಟೆಂಡರ್ ಹಾಕಕ್ ಹೋಗ್ಬೇಕು. ಜೈ ಸರ್ ಬೆಳಗ್ಗೆ ಬೇಗ ಬಾ ಅಂತಿದ್ದಾರೆ. ಏನು ಟೆಂಡರ್ ಹಾಕಕ್ಕೆ ನೀವ್ ಹೋಗ್ತಿದ್ದೀರಾ? ಮತ್ತೇನ್ ಅನ್ಕೊಂಡೆ? ನಾನ್ ಪಕ್ಕದಲ್ಲಿ ಇಲ್ದಿದ್ರೆ ನಮ್ ಸಾರ್ ಒಂದ್ ಕೆಲ್ಸ ಕೂಡ ಮಾಡಲ್ಲ. ಸಾಕು ನೀವು ಹೊಗಳ್ಕೊಂಡಿದ್ದು. ನಾನ್ ಹೇಳಿದ್ದು ಅದಕ್ಕಲ್ಲ. ಇವತ್ತು ಜಾನಕಿ ಅವ್ರ ಮಕ್ಳನ್ನ ಸ್ಕೂಲ್ಗೆ ಸೇರ್ಸ್ಬೇಕು ಅಂತ ಅನ್ಕೊಂಡಿದ್ವಿ ಅಲ್ವಾ? ಹೌದಲ್ವಾ? ಈಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ, ಮೊದ್ಲು ಆ ಮಕ್ಳನ್ನ ಸ್ಕೂಲ್ಗೆ ಸೇರ್ಸ್ಬಿಟ್ಟು ಆಮೇಲೆ ನೀವ್ ನಿಮ್ ಸಾರ್ ಹತ್ರ ಹೋಗಿ. ಸಾಯಿಸ್ಬಿಡ್ತಾರ ನನ್ನ. ಟೆಂಡರ್ ಅಂದ್ರೆ ಏನ್ ಅನ್ಕೊಂಡೆ? ಕೋಟಿ ವ್ಯಾಪಾರ. ಇಬ್ರು ಮಕ್ಳು ಜೀವನ ರೀ, ಅವ್ರ ವಿದ್ಯೆ. ನಿಜನೇ ಮೀನಾಕ್ಷಿ, ಆದ್ರೆ ಟೆಂಡರ್ ಕೊಟೇಶನ್ ಫೈಲು ನನ್ನ ಹತ್ರನೇ ಇದೆ. ಸಾರ್ ಜೊತೆ ನಾನು ಇರ್ಲಿಲ್ಲ ಅಂದ್ರೆ ಅವ್ರಿಗೇನು ತೋಚಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾ, ಒಂದ್ ಕೆಲ್ಸ ಮಾಡು. ಅವ್ರನ್ನ ಅವ್ರ ಮಕ್ಳನ್ನ ಕರ್ಕೊಂಡು ನೀನ್ ಸ್ಕೂಲ್ಗೆ ಹೋಗು. ಸ್ಕೂಲ್ ಪ್ರಿನ್ಸಿಪಾಲು ಟೀಚರ್ಸು ನಿನಗೆ ಚೆನ್ನಾಗಿ ಗೊತ್ತು. ನಮ್ಗೆ ಬೇಕಾಗಿರೋರು ಅಂತ ಹೇಳಿ ನೀನೇ ಅಡ್ಮಿಷನ್ ಮಾಡಿಸ್ಬಿಡು. ನೀವಿಲ್ದೆ ನಾನ್ ಹೇಗ್ ಹೋಗ್ಲಿ? ಅಯ್ಯೋ, ಫೀಸ್ ವಿಷಯ ಎಲ್ಲ ಮಾತಾಡ್ಬೇಕಲ್ವಾ? ನಮ್ ಜೈ ಸರ್ ಹೆಸರು ಹೇಳು. ನಮ್ ಕೇಶವನು ಕೂಡ ನಮ್ ಸಾರ್ ಅಲ್ವಾ ರೆಕಮೆಂಡ್ ಮಾಡಿದ್ದು. ನಮ್ಗಾದ್ರೆ ಮಾಡ್ತಾರೆ, ಎಲ್ರಿಗೂ ಮಾಡ್ತಾರಾ? ಅವ್ರು ಯಾರಿಗ್ ಬೇಕಾದ್ರೂ ಸಹಾಯ ಮಾಡ್ತಾರೆ. ನಿನ್ಗೆ ಯಾಕೆ? ನೀನ್ ಸಾರ್ ಹೆಸರು ಹೇಳು. ಆ ಪ್ರಿನ್ಸಿಪಲ್ ಇನ್ನೇನು ಮಾತಾಡಲ್ಲ. ಅದ್ ಹಾಗಲ್ಲ ರೀ. ಇನ್ನೇನು ಹೇಳ್ಬೇಡ. ನನಗೆ ಟೈಮ್ ಆಗ್ತಿದೆ. ಲೇಟ್ ಆದ್ರೆ ಸಾರ್ ಬೈತಾರೆ. ಏನಪ್ಪಾ ಕೇಶವ? पिताजी ಏನಪ್ಪ? ಅಮ್ಮನ್ ಜೊತೆಗೆ ಜಾನಕಿ ಆಂಟಿ ಅವ್ರ ಮಕ್ಳ ಜೊತೆ ಸ್ಕೂಲ್ಗೆ ಹೋಗು. ಅವ್ರನ್ನ ನಿಮ್ಮ ಸ್ಕೂಲಿಗೆ ಸೇರ್ಸ್ಕೋಬೇಕು ಅಂತ ನಿಮ್ ಮಿಸ್ಗೆ ನೀನು ಹೇಳು. ಸರಿ ಅಪ್ಪ. ಸರಿ ಹಾಗಾದ್ರೆ ಇಲ್ಲಿ ನೋಡು, ನೀನ್ ಬೇಗ ಟಿಫಿನ್ ರೆಡಿ ಮಾಡು, ನಾನು ಹೋಗ್ಬೇಕು. ಮಾಡ್ತೀನಿ. ಅದ್ಕೆ ಅಭಿದಿವ್ಯ ರೆಡಿನಾ? ರೆಡಿ ಅದಕ್ಕೆ. ಸ್ಕೂಲ್ಗೆ ಹೊರಡೋಣ, ಟೈಮ್ ಆಗ್ತಿದೆ. ಹಾ, ಅಯ್ಯೋ ಹೇಳದೆ ಮರ್ತೆ. ಅದಕ್ಕೆ ನಿಮ್ಮಣ್ಣ ನಮ್ ಜೊತೆ ಬರಲ್ವಂತೆ. ಆಫೀಸಲ್ಲಿ ಏನೋ ಕೆಲ್ಸ ಅಂತ ಆಗ್ಲೇ ಹೊರಟೋದ್ರು. ಪರವಾಗಿಲ್ಲ ಅದಕ್ಕೆ, ನೀವು ಬರ್ತಾ ಇದ್ದೀರಾ ಅಲ್ವಾ? ಕಣಿ ಹೇಳ್ತೀನಮ್ಮ, ಕಣಿ ಕೋದಂಡನ ಮಾತು, ಸತ್ಯದೇವರ ಮಾತು. ಮೀನಾಕ್ಷಿ ತಾಯಿ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಏನು ಇತ್ತೀಚೆಗೆ ಬರ್ತಾನೆ ಇಲ್ಲ? ಈ ಕಂಪ್ಯೂಟರ್ ಜ್ಯೋತಿಷ್ಯ ಬಂದ ಮೇಲೆ ನಮ್ಮ ಜ್ಯೋತಿಷ್ಯ ತಲೆ ಕೆಳಗಾಗೋಗಿದೆ. ನಮ್ಮ ಹತ್ರ ಜಾತಕ ಯಾರೂ ಕೇಳೋದಿಲ್ಲ, ಎಲ್ಲೋ ನಿಮ್ಮಂಥವ್ರನ್ನ ಬಿಟ್ರೆ. ಹಾಗಾದ್ರೆ ನೀವು ಒಂದು ಕಂಪ್ಯೂಟರ್ ತಗೊಂಡ್ಬಿಡೋದಲ್ವಾ? ಅದೊಂದೇ ಕಡಿಮೆ ತಾಯಿ. ಹೌದು, ಎಲ್ಲಿಗೋ ಹೊರಟಿರೋ ಹಾಗಿದೆ. ಈ ಅಮ್ಮ ಯಾರು? ಸಾಕ್ಷಾತ್ ಲಕ್ಷ್ಮೀದೇವಿ ಆಗಿದ್ದಾರೆ.
ಇವರು ನಮ್ಮ ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದಾರೆ. ಇವ್ರ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ಅಂತ ಹೊರಟಿದೀವಿ. ಆಗ್ಲಮ್ಮ, ಹೋಗಿ ಬನ್ನಿ, ನಾನು ಬರ್ತೀನಿ. ಹಾ ಕಣಿಯಪ್ಪ, ಒಂದ್ ನಿಮಿಷ. ಅದ್ಕೆ ಈ ಕಣಿ ಹೇಳೋರು ತುಂಬಾ ಒಳ್ಳೆಯವರು. ಇವ್ರು ಹೇಳೋದು ಎಲ್ಲ ನಡೆಯುತ್ತೆ. ಒಂದ್ಸಲ ನಿನ್ ಭವಿಷ್ಯದ ಬಗ್ಗೆ ಕೇಳ್ಬೋದಲ್ವಾ? ಈಗ್ಲಾ? ಹೇಳಿಸ್ಕೋ ತಾಯಿ, ಕೋದಂಡನ ಮಾತು, ನನ್ನ ಮಾತು ಸುಳ್ಳಾಗೋದಿಲ್ಲ. ನಿನಗೂ ನಿನ್ನ ಮಕ್ಕಳಿಗೂ ಒಳ್ಳೇದು ಕೆಟ್ಟದ್ದನ್ನು ಹೇಳ್ತೀನಿ. ಕುತ್ಕೊಳ್ಳಿ ಕಣಿಯಪ್ಪ. ಅದ್ಕೆ ನೀವು ಕುತ್ಕೊಳ್ಳಿ. ಅಭಿದಿವ್ಯಾ, ನೀವು ಕುತ್ಕೊಳ್ಳಿ. ಎಲ್ಲಿ ನಿನ್ ಕೈ ತೋರ್ಸು ತಾಯಿ. ಕೈ ತೋರ್ಸಿ. ಅದ್ಕೆ ಸಂಕೋಚ ಬೇಡ ತಾಯಿ. ಕಣಿಯೋ ಕಣಿ, ಕೋದಂಡ ತಾಯಿ, ಕಾಮಾಕ್ಷಿ ತಾಯಿ, ಮೀನಾಕ್ಷಿ ತಾಯಿ, ಎಲ್ರನ್ನೂ ಕಾಪಾಡಮ್ಮ. ಈ ತಾಯಿ ಜಾತಕನ ಹೇಳ್ಬಿಡು ತಾಯಿ. ಕಷ್ಟಗಳ ಮೇರು ಪರ್ವತಾನ್ ದಾಟಿ ಬಂದಿದ್ಯಾ ತಾಯಿ. ಬೆಟ್ಟದಂತ ಕಷ್ಟನ ಸಹಿಸ್ಕೊಂಡಿದ್ಯಾ ತಾಯಿ. ಸಾವಿನ ಅಂಚನ್ನ ಸೇರಿ ವಾಪಸ್ ಬಂದಿದ್ಯಾ ತಾಯಿ. ನೀನ್ ಯಾರು, ನಿನ್ನವರು ಯಾರು ಅನ್ನೋದನ್ನ ಮರ್ತು ಹೋಗಿದ್ಯಾ. ಆದ್ರೆ ನಾನ್ ಯಾರು? ನನ್ನ ಹೆಸರು, ಮನೆಯವರು ಯಾರು? ಆದ್ರೆ ನಿನ್ನ ಗತ ನಿನ್ನ ಬಿಡೋದಿಲ್ಲಮ್ಮ. ನಿನ್ನನ್ನ ಒಡಲಲ್ಲಿ ಸೇರಿಸಿಕೊಳ್ಳುತ್ತೆ. ಅಂದ್ರೆ ಇವ್ರ ಜೀವನ ಚೆನ್ನಾಗಿರುತ್ತಾ ಕೆಟ್ಟಾಗಿರುತ್ತಾ ನೀವೇ ಹೇಳಿ. ಗಂಡಾಂತರದ ಕಾಲ ಮುಗಿದು ಹೋಗಿದ್ಯಮ್ಮ. ಎಲ್ಲೆಲ್ಲೋ ತಿರುಗಿ ತಾಯಿಯ ಮಡಲು ಸೇರ್ತೀಯ. ನಿನಗೆ ಒಳ್ಳೆ ಕಾಲ ಬರ್ತಾ ಇದೆ. ಶಕುನವೆಲ್ಲ ಶುಭ ಶಕುನವೇ. ನಿನ್ನ ಜೀವನ ಬದಲಾಗ್ತಾ ಇದೆ. ನಿನಗೆ ಒಳ್ಳೇದೇ ಆಗುತ್ತೆ. ನಿನ್ನ ಮಕ್ಕಳಿಗೆ ಆ ದೇವರೇ ದಾರಿ ಆಗ್ತಾನೆ, ವರಗಳನ್ನ ಕೊಡ್ತಾನೆ. ಇದು ನಿಜ ತಾಯಿ, ಸತ್ಯ. ಕ್ಷೇಮವಾಗಿ ಹೋಗಿ ಲಾಭವಾಗಿ ತಿರುಗಿ ಬಾಮ್ಮ ತಾಯಿ. ಬರ್ತೀನಮ್ಮ. ಹಾ, ನಾನು ಬರ್ತೀನಿ. ನಿಂತ್ಕೊಳ್ಳಿ. ದುಡ್ಡು ಮತ್ತೆ ಏನಾದ್ರೂ ತಗೊಂಡ್ಬರ್ತೀನಿ ರೀ. ಈಗ ಬೇಡ ತಾಯಿ, ಮತ್ತೆ ಬಂದಾಗ ತಗೋತೀನಿ. ಕಣಿಯೋ ಕಣಿ. ನೋಡಿದ್ರ ಅದಕ್ಕೆ ಅವ್ರು ಎಷ್ಟು ಒಳ್ಳೆ ವಿಷಯಗಳನ್ನ ಹೇಳಿದ್ರು. ನಿಮ್ಗೆ ಒಳ್ಳೇದಾಗತ್ತಂತೆ. ನೀವು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಮಕ್ಕಳಿಗೆ ದೇವ್ರು ಒಳ್ಳೇದ್ ಮಾಡ್ತಾನಂತೆ. ಯಾವ ದೇವ್ರು ಅದಕ್ಕೆ? ನನ್ಗೆ ಒಳ್ಳೇದು ಮಾಡೋ ಆ ದೇವ್ರು ಯಾರು? ನನ್ನ ಮಕ್ಕಳಿಗೆ ವರ ಕೊಡೋ ಆ ದೇವ್ರು ಯಾರು? ಯಾವ ದೇವ್ರು ನಮ್ಮನ್ನ ಕಾಪಾಡ್ತಾನೆ?